ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾವು ಕೆಲವು ಸಂಚಿಕೆಗಳಿಂದ ಶ್ರೀ ವಾದಿರಾಜ ಗುರು ಸಾರ್ವಭೌಮರಿಂದ ಬರೆದಿರುವ ಶ್ರೀ ಲಕ್ಷ್ಮೀ ಶೋಭಾನೆ ಅನ್ನುವ ಪರಮ ಪವಿತ್ರವಾದ ಮಂಗಳವಾದ ಕೃತಿಯ ಅರ್ಥಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕಳೆದ ಸಂಚಿಕೆಯಲ್ಲಿ ನಾವು ಈ ಕೃತಿಯ ಪದ್ಯ 26ರಿಂದ 30 ತನಕನೂ ಅರ್ಥಚಿಂತನೆಯನ್ನು ಮಾಡಿದ್ದೀವಿ. ಇವಾಗ 31ರಿಂದ 35 ತನಕ ಅರ್ಥಚಿಂತನೆಯನ್ನು ಮಾಡೋಣ. ವಾದಿರಾಜರು ಕನ್ನಡದಲ್ಲೇ ಬರೆದಿದ್ದಾರೆ, ತುಂಬಾ ಸೊಗಸಾಗಿ ಬರೆದಿದ್ದಾರೆ. ಅದನ್ನು ಮತ್ತೆ ನಾವೇನು ಅರ್ಥವನ್ನು ನೋಡೋಷ್ಟಿಲ್ಲ, ಅದು ಆಸ್ ಇಟ್ ಈಸ್ ಅರ್ಥ ಆಗ್ಬಿಡುತ್ತೆ ಸಮ್ಮರಿ. ಬಟ್ ಏನು ಈ ತರ ಒಂದೊಂದು ಪದ್ಯದ್ದು ಅರ್ಥ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೊಂಥರ ರಿವೈಸ್ ಆಗಿದ್ದಾಗ ಆಗತ್ತೆ, ಮತ್ತೆ ಆ ಸೀನ್ ಎಲ್ಲ ನಮ್ಮ ಮುಂದೆ ಕ್ರಿಯೇಟ್ ಆಗತ್ತೆ, ನಮ್ಮ ಮನಸ್ಸಿಗೆ ಇನ್ನ ಚೆನ್ನಾಗಿ ಕಾಂಟ್ಯಾಕ್ಟ್ ಆಗತ್ತೆ. ಹಾಗಾಗಿ ಇದನ್ನು ಮತ್ತೆ ಮಾಡ್ತಾ ಇರೋದು ಸ್ನೇಹಿತರೆ. ಇವಾಗ 31ನೇ ಪದ್ಯದ ಅರ್ಥ ನೋಡೋಣ. ಇದು ಬರೆದಿದ್ದು ವಾದಿರಾಜರೇ ಆದ್ರೂ ಕೂಡ ನುಡಿದಿರೋದು ಲಕ್ಷ್ಮೀದೇವಿ. ವಾದಿರಾಜರ ಕನಸದಲ್ಲಿ ಲಕ್ಷ್ಮೀ ನಾರಾಯಣರ ವಿವಾಹ ನೋಡಿದ್ದಾರೆ. ಆವಾಗ ಲಕ್ಷ್ಮೀದೇವಿ ದೇವತೆಗಳನ್ನೆಲ್ಲ ನೋಡಿ ಏನ್ ಹೇಳಿದ್ದಾರೆ, ಮತ್ತೆ ತನ್ನ ಪತಿಯಾದ ನಾರಾಯಣನ ಬಗ್ಗೆ ಏನೇನ್ ಹೇಳಿದ್ದಾರೆ ಎಲ್ಲ ವಾದಿರಾಜರು ಬರೀತಾ ಇದ್ದಾರೆ. ಸೊ ಇಲ್ಲಿ ಏನಿದೆಯೋ ಅದು ಲಕ್ಷ್ಮೀದೇವಿ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ವಾದಿರಾಜರು ಬರೆದಿದ್ದಾರೆ. ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ನಾರಾಯಣನಿಗೆ ಹಸಿವು, ಬಾಯಾರಿಕೆ, ರೋಗ, ರುಜಿನ, ಜನನ, ಮರಣ, ದುಃಖ, ವ್ಯಸನ ಇಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಮುಂದಿನ ಪದ್ಯಗಳಲ್ಲಿ ಲಕ್ಷ್ಮೀದೇವಿ ಜಸ್ಟಿಫೈ ಮಾಡ್ತಾರೆ. ಈ ನಾರಾಯಣನ ಸರ್ವೋತ್ತಮತ್ವವನ್ನು ನಾವು ಅರ್ಥ ಮಾಡ್ಕೊಬೋದೇನು, ಪ್ರಾಣಿಗಳೇ ಅರ್ಥ ಮಾಡ್ಕೊಂಡಿದ್ದಾರೆ. ಹೇಗೆ ಅಂತ ಪ್ರಾಣಿಗಳ ಬಗ್ಗೆ ಹೇಳಕ್ಕಾಗತ್ತೆ ಅಂದ್ರೆ ನೋಡಿ, ಗಜೇಂದ್ರ ನಾರಾಯಣನ್ನೇ ಕರೆದಿದ್ದು. ನಾರಾಯಣನ ಬಗ್ಗೆ ಮಾಡಿರೋ ಪದ್ಯಗಳಲ್ಲಿ, ಪ್ರಾರ್ಥನೆಯಲ್ಲಿ ನಮ್ಗೆ ಗೊತ್ತಾಗತ್ತೆ ಯಾರಿಗೂ ಮರಣ ಇಲ್ವೋ, ಯಾರಿಗೂ ಜನನ ಇಲ್ವೋ, ಯಾರಿಂದನೇ ಎಲ್ಲ ನಡೆಯತ್ತೋ, ಈ ತರ ಎಲ್ಲ ಹೇಳಿರ್ತಾನೆ ಗಜೇಂದ್ರ. ಸೊ ಗಜೇಂದ್ರ ಅಂದ್ರೆ ಆನೆ, ಅದಕ್ಕೆ ಗೊತ್ತಾಗಿದೆ. ಇನ್ನು ನಾವು ತಿಳ್ಕೊಂಬೋದ್ರಲ್ಲಿ ಏನ್ ಹೆಚ್ಚಿದೆ ಅಲ್ವಾ, ತಿಳ್ಕೊಂಡಿಲ್ಲ ಅಂದ್ರೆ ತಪ್ಪಾಗತ್ತೆ. ಜಾಂಬವಂತ ಕೂಡ ನೋಡಿ, ಜಾಂಬವಂತ ಅಂದ್ರೆ ಕರಡಿ, ಜಾಂಬವಂತ ಕೂಡ ಕೃಷ್ಣನ ಜೊತೆಲಿ ಯುದ್ಧ ಮಾಡೋವಾಗ, ರಾಮನನ್ನು ಪ್ರಾರ್ಥನೆ ಮಾಡೋವಾಗ ಇದನ್ನೇ ಹೇಳಿದ್ದು. ಹಾಗಾಗಿ ಪ್ರಾಣಿಗಳಿಗೆ ಗೊತ್ತಾಗೋಗಿದೆ ನಾರಾಯಣ ಎಷ್ಟು ಸರ್ವೋತ್ತಮ, ಎಲ್ಲರಿಗನ್ನ ಸರ್ವೋತ್ತಮ ಅನ್ನೋದು. ಇದನ್ನೇ ಲಕ್ಷ್ಮೀದೇವಿ 31ನೇ ಪದ್ಯದಲ್ಲಿ ಹೇಳಿದ್ದಾರೆ. ಇವಾಗ 32ನೇ ಪದ್ಯ ನೋಡೋಣ. ನಾರಾಯಣನಿಗೆ ದುಃಖ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ. ಇಲ್ಲಿ ದುಃಖ ಇಲ್ಲ ನಾರಾಯಣನಿಗೆ ಅಂತ ಹೇಗ್ ಗೊತ್ತಾಗತ್ತೆ? ಇವಾಗ ನಾವೇ ದುಃಖದಲ್ಲಿದ್ರೆ ಬೇರೆಯವ್ರು ಬಂದು ಅವ್ರ ದುಃಖ ಹೇಳ್ಕೊಂಡ್ರೆ ನಾವು ಪರಿಹಾರ ಮಾಡಕ್ಕಾಗತ್ತಾ? ಆಗೋದಿಲ್ಲ ತಾನೆ. ಹಾಗೆ ದೇವತೆಗಳು ಎಷ್ಟೊಂದ್ ಸತಿ ನಾರಾಯಣನ ಹತ್ರ ಬಂದು ತಮ್ಮ ದುಃಖ ಹೇಳ್ಕೊಂಡು ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದನ್ನ ನಾವೇ ನೋಡಿದ್ದೀವಿ. ಸೊ ನಾರಾಯಣಗೆ ದುಃಖ ಇಲ್ಲ, ಅದಕ್ಕೆ ಖುಷಿಯಿಂದ ಸಂತೋಷದಿಂದ ಬಂದು ಕೆಳಗೆ ದೇವತೆಗಳಿಗೆಲ್ಲ ಸಹಾಯ ಮಾಡಿ ಅವ್ರೇನೇನ್ ಕೇಳ್ಕೊಂಡಿದ್ದಾರೋ ಅದನ್ನೆಲ್ಲ ಕೊಡ್ತಾರೆ. ಇದಕ್ಕೊಂದು ಉದಾಹರಣೆ ಅಂದ್ರೆ, ಇವಾಗ ಕೆಸರಲ್ಲಿರೋವನು ಇನ್ನೊಬ್ಬನ ಕೆಸರನ್ನು ತೆಗಿಯಕ್ಕಾಗತ್ತಾ? ಆಗೋದಿಲ್ಲ ತಾನೆ. ಹಾಗಾಗಿ ನಾರಾಯಣ್ಗೆ ದುಃಖ ಇದ್ದಿದ್ರೆ ಬೇರೆಯವ್ರ ದುಃಖ ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾರಾಯಣ್ಗೆ ದುಃಖ ಇಲ್ಲ ಅಂತ ಇಲ್ಲಿ ಲಕ್ಷ್ಮೀದೇವಿ 32ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 33ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ನಾರಾಯಣನಿಗೆ ಜನನ ಮರಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವಾಗ ನೋಡಿ, ನಾರಾಯಣ ಮನೆ ವೈಕುಂಠ, ನಾವೆಲ್ಲ ವೈಕುಂಠಕ್ಕೆ ಹೋಗ್ಬೇಕು ಅನ್ಕೊಂಬವ್ರೆ. ಯಾಕೆ? ವೈಕುಂಠಕ್ಕೆ ಹೋಗ್ಬಿಟ್ರೆ ಇನ್ನೇನ್ ಜನನ ಮರಣ ಅನ್ನೋದಿರಲ್ಲ, ಅಲ್ಲೇ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಸುಖದಿಂದ ಶಾಂತಿಯಿಂದ ಇರ್ಬೋದು ಅಂತ ಅಲ್ವಾ. ಹಾಗಾಗಿ ನಾರಾಯಣ ಮನೆಗ್ ಬಂದಿರೋರ್ಗೆ ಈ ಜನನ ಮರಣ ಅಂತ ನಾರಾಯಣನ ತೆಗೆಯೋ ಹಾಗಿದ್ರೆ ಸ್ವಾಮಿ ತನಗೆ ಹೇಗಿರುತ್ತೆ ಜನನ ಮರಣ? ಇರೋದಿಲ್ವಲ್ವಾ. ತನಗೆ ಜನನ ಮರಣ ಇದ್ರೆ ಇನ್ನು ಬೇರೆ ಅವ್ರದ್ದು ಹ್ಯಾಕ್ ತೆಗಿಯಕ್ ಸಾಧ್ಯ? ಹಾಗಾಗಿ ನಾರಾಯಣನಿಗೆ ಜನನ ಮರಣ ಇಲ್ಲ, ಅವರು ನಿರಂತರವಾಗಿ ಪ್ರಳಯ ಕಾಲದಲ್ಲಿ ಕೂಡ ಇರ್ತಾನೆ. ಲಕ್ಷ್ಮೀದೇವಿ ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ನಾರಾಯಣನ್ಗೆ ಹಸಿವು ಬಾಯಾರಿಕೆ ಇರಲ್ಲ ಅಂತ. ಹೇಗೆ ಅಂತಂದ್ರೆ, ಇವಾಗ ನೋಡಿ ಪ್ರಳಯ ಕಾಲದಲ್ಲಿ ಆಲದ ಎಲೆ ಮೇಲೆ ಮಲಗಿರ್ತಾನೆ,
ಅವಾಗ ದುರ್ಗಾದೇವಿ ಕತ್ಲಾಗಿರ್ತಾರೆ. ಮತ್ತೆ ಅವಾಗ ಹಸುವಾದ್ರೆ ಏನು, ಪುಟ್ಟು ಕೃಷ್ಣನ ಕೊಡ್ಸಕ್ಕೆ, ಹಾಲು ಕುಡ್ಸಕ್ಕೆ ಯಶೋಧಾದೇವಿ ಇದ್ರ ಅಲ್ಲಿ? ಇರ್ಲಿಲ್ಲ ತಾನೆ. ಇಲ್ಲ, ಈ ಪ್ರಳಯ ಕಾಲ ಏನಾದ್ರು 1-2 ದಿವಸದ, 1-2 ವರ್ಷದ, 100 ಸಾವಿರಾರು ವರ್ಷಗಳು ಪ್ರಳಯ ಕಾಲದಲ್ಲಿ ಹಾಗೆ ಇರ್ತಾನೆ ಕೃಷ್ಣ. ಸೊ ಹಾಗಾಗಿ ಅವಾಗ ಯಾರು ತಿನ್ನಿಸ್ತಾರೆ ಕೃಷ್ಣನ್ಗೆ ಊಟ ಅಂದ್ರೆ? ಇವಾಗ ಎಲ್ಲಾನು ತಾನು ತನ್ನ ಹೊಟ್ಟೆಗೆ ತಗೊಂಡ್ಬಿಟ್ಟಿರ್ತಾನೆ ಪ್ರಳಯ ಕಾಲದಲ್ಲಿ. ಹೊರಗಡೆ ಏನು ಇರಲ್ಲ, ಕತ್ಲು ನೀರು ಅಷ್ಟೇ, ಅದು ಬಿಟ್ರೆ ಇನ್ನೇನು ಇರಲ್ಲ. ಮತ್ತೆ ಅವಾಗ ಭೋಜ ಭಕ್ಷ್ಯಗಳೆಲ್ಲ ಯಾರು ತಿನ್ನಿಸ್ತಾರೆ? ಹೋಗ್ಲಿ, ಯೋಗಿಗಳು ಏನಾದ್ರು ತಿನ್ನಿಸ್ತಾರ ಅಂತಂದ್ರೆ, ಯೋಗಿಗಳು ಕೂಡ ಹೊಟ್ಟೆನಲ್ಲೇ ಇದ್ದಾರೆ. ಕೆಲವು ಕಡೆ ಏನ್ ಹೇಳ್ತಾರೆ ಅಂದ್ರೆ, ಪ್ರಾಣದೇವರು ಕೃಷ್ಣನ ಹೊಟ್ಟೆನಲ್ಲಿ ಎಚ್ಚರದಿಂದ ಇದ್ರು, ಹೊಟ್ಟೆನಲ್ಲೇ ಇದ್ರು ಕೂಡ ಎಚ್ಚರದಿಂದ ಪ್ರಾಣದೇವರಿದ್ರು ಅಂತ ಹೇಳ್ತಾರೆ. ಮತ್ತೆ ಪ್ರಾಣದೇವರು ಏನಾದ್ರು ಮಾಡಿ ಹಾಕಿದ್ರ ಭೋಜ ಭಕ್ಷ್ಯಗಳು? ಇಲ್ಲ, ಅವರು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಇವಾಗ ಪ್ರಳಯ ಕಾಲದಲ್ಲಿ ನಾರಾಯಣ ಹೊಟ್ಟೆನಲ್ಲಿ ಪಂಚಭೂತಗಳಿರತ್ತಷ್ಟೇ. ಇನ್ನಲ್ಲಿ ಗಿಡ ಮರಗಳಾಗ್ಲಿ ಅಂಥದೆಲ್ಲ ಏನು ಇರಲ್ಲ. ಹಾಗೆ ಅಂತ ಹೊರಗಡೆ ಇರತ್ತಾ? ಹೊರಗಡೆ ಕೂಡ ಏನು ಇರಲ್ಲ ನೀರು ಬಿಟ್ರೆ. ಸೊ ಎಲ್ಲಿಂದ ಧನಧಾನ್ಯ ತರ್ತಾರೆ, ಎಲ್ಲಿಂದ ಅಡಿಗೆ ಮಾಡ್ತಾರೆ? ಹಾಗಾಗಿ ನಾರಾಯಣಗೆ ಪ್ರಳಯ ಕಾಲದಲ್ಲಿ ಯಾವ ಊಟನೂ ಇರಲ್ಲ. ಆದ್ರೂ ಖುಷಿಯಿಂದ ಇರ್ತಾರೆ. ಮತ್ ಹೇಗಿರ್ತಾರೆ ಅಂದ್ರೆ, ನಾರಾಯಣ್ಗೆ ಹಸಿವು ಬಾಯಾರಿಕೆ ಅಂತದೆಲ್ಲ ಏನು ಇರಲ್ಲ. ಕೃಷ್ಣನ್ ರೂಪದಲ್ಲಿ ಬಂದು ನಮ್ಮ ಮನೆಯಲ್ಲಿರೋ ಬೆಣ್ಣೆ ಅದು ಮೊಸರು ತಿನ್ಕೊಂಡು ಹೋದ್ರು, ನಾವಿಡೋ ನೈವೇದ್ಯವನ್ನು ತಗೊಂಡ್ರು ತಿಂದ್ರು, ಅದೆಲ್ಲ ನಮ್ಮನ್ನ ಅನುಗ್ರಹ ಮಾಡಕ್ ಮಾತ್ರನೇ ನಾರಾಯಣ ಕೃಷ್ಣ ತಿನ್ನೋದು. ಇದನ್ನ ಲಕ್ಷ್ಮೀದೇವಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 35ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ನಾರಾಯಣನ್ಗೆ ರೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾರಾಯಣಗೆ ರೋಗ ಇಲ್ಲ ಅಂತ ಹೇಗೆ ಹೇಳ್ಬೋದು? ಯಾರಿಗಾದ್ರೂ ರೋಗ ಅನ್ನೋದು ಬರೋದು ವಾತ, ಪಿತ್ತ, ಶ್ಲೇಷ್ಮ, ಈ 3ರಲ್ಲಿ ಯಾವ್ದೋ ಒಂದ್ರಲ್ಲಿ. ಲಕ್ಷ್ಮೀದೇವಿ ನಾರಾಯಣನ್ ಜೊತೆಲಿ ಪ್ರತಿ ಕ್ಷಣವೂ ಇರ್ತಾರೆ. ಅವರು ಜೊತೆಯಲ್ಲಿದ್ದ ಪ್ರತಿ ಕ್ಷಣವೂ ನಾರಾಯಣನಿಂದ ಸುಖ ಅನುಭವಿಸಿರ್ತಾರೆ, ಭೋಗ ಅನುಭವಿಸಿರ್ತಾರೆ. ಯಾವತ್ತು ನಾರಾಯಣ ಕಷ್ಟ ಆಗ್ಲಿ, ಇಲ್ಲ ಈ ತರ ವಾತ ಪಿತ್ತ ಇದು ಯಾವ್ದಾದ್ರು ಇದೆ ಅನ್ನೋದಾಗ್ಲಿ ಯಾವತ್ತೂ ನೋಡಿರಲ್ಲ. ಯಾಕೆ ಅಂದ್ರೆ ನಾರಾಯಣ್ಗೆ ಇವೆಲ್ಲ ಇರಕ್ಕೆ ಸಾಧ್ಯನೇ ಇಲ್ಲ. ನಿತ್ಯ ಸಂತೋಷವಾಗಿರ್ತಾನೆ, ನಿತ್ಯ ಆರೋಗ್ಯವಾಗಿರ್ತಾನೆ. ರೋಗ ಯಾವಾಗ ಬರುತ್ತೆ? ನಾವೇನಾದ್ರೂ ಪಾಪ ಮಾಡಿದ್ರೆ, ದುರಿತ ಮಾಡಿದ್ರೆ. ಸೊ ಆತರ ಏನು ನಾರಾಯಣ್ಗೆ ಕರ್ಮದ ಲೇಪನೇ ಇಲ್ವಲ್ಲ. ಇನ್ನು ಮತ್ತೆ ಪಾಪ ಆಗ್ಲಿ ಪುಣ್ಯ ಆಗ್ಲಿ ಹೇಗಂಟತ್ತೆ? ವಾತ ಪಿತ್ತ ಶ್ಲೇಷ್ಮ ಇವೆಲ್ಲ ಏನಿರತ್ತೆ? ಯಾವುದು ಇರಲ್ಲ. ಲಕ್ಷ್ಮೀದೇವಿ ಯಾವತ್ತಿಗೂ ನಾರಾಯಣ್ ಜೊತೆಲಿರೋದ್ರಿಂದ ಆ ತಾಯಿಗೆ ಗೊತ್ತಿದೆ ತನ್ನ ಗಂಡಂಗೆ ಈ ತರದ್ ಯಾವ್ದು ತೊಂದ್ರೆ ಇಲ್ಲ ಅಂತ. ಅದನ್ನೇ ನಮ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ 35ನೇ ಪದ್ಯದಲ್ಲಿ. ಕೊನೆಯಲ್ಲಿ ಮತ್ತೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ಅಂತ ಒಂದು ಗುಣಗಳಿಗೆ ನಿಧಿಯಾದ ನಾರಾಯಣನ್ಗೆ ಯಾರನ್ನಾದ್ರೂ ಹೋಲ್ಸಕ್ಕಾದ್ರೂ ಆಗತ್ತಾ? ಅಂಥ ಸರ್ವೋತ್ತಮನು ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.